ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ ಮಾತ್ರ ನೋಡ್ತಿದ್ದೀರೋ ಪ್ಲೀಸ್ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡ್ತಾಯಿರಿ. ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ಗೋಸ್ಕರ ಕಾಯ್ತಿರೋರಿಗೆ ತುಂಬಾ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ, ಈ ವಿಡಿಯೋದಲ್ಲಿ ನಾನು ಮೀಶೋ ನೈಟ್ ಸೂಟ್ಸ್ ತೋರಿಸ್ತಾ ಇದ್ದೀನಿ. ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ ಒಂಥರ ಕಷ್ಟ ಅಂತಂದರೆ, ಮಗು ಆದಮೇಲೆ ಇನ್ನೊಂಥರ ಕಷ್ಟ. ಯಾವ ಬಟ್ಟೆ ಹಾಕೊಂಡ್ರೂ ಕಂಫರ್ಟಬಲ್ ಇರೋದಿಲ್ಲ. ಇನ್ನು ನೈಟೀಸ್ ಅಂತ ಹಾಕೊಳ್ಳೋಕೆ ಹೋದರೆ ಸ್ವಲ್ಪ ಫ್ಯಾನ್ಸಿ ಅಂತ ನೋಡೋರಿಗೆ ನೈಟೀಸು ಅಷ್ಟೊಂದು ಇಷ್ಟ ಆಗಲ್ಲ. ಇನ್ನು ಕೆಲವೊಬ್ಬರಿಗೆ ನೈಟೀಸ್ ಓಕೆ. ನನ್ನನ್ನು ಸೇರಿಸ್ಕೊಂಡ್ರೆ ನಾನು ಏನು ಮಾಡಿದೆ ಅಂದರೆ, ಸ್ವಲ್ಪ ಸ್ಟಾರ್ಟಿಂಗ್ ಸಿಕ್ಕಾಪಟ್ಟೆ ಕಷ್ಟ ಆಯ್ತಲ್ಲ, ಸ್ಟ್ರೆಸ್ ಅಲ್ವಾ, ಸ್ಟ್ರೆಸ್ ಮಾಡ್ಕೊಳ್ಳೋದು ಬೇಡ, ಆರಾಮಾಗಿ ಫ್ರೀ ಇರೋಂಥದ್ದನ್ನೇ ಹಾಕೊಳ್ಳೋಣ ಅಂತೇಳ್ಬಿಟ್ಟು ನಾನು ನೈಟಿ ಜೊತೆಲೇ ಹೋದೆ. ಅದಾಗಿದ್ದಾದಮೇಲೆ ಈಗ ಆಲ್ಮೋಸ್ಟ್ 5 ಮಂತ್ಸ್ ಬಿದ್ದಿದೆ. 5 ಮಂತ್ಸ್ ಬಿದ್ದರೂ ನಾನು ನೈಟಿ ಹಾಕೊಳ್ಳೋಕೆ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದಕ್ಕೆ ಸರಿ ಅಂತೇಳ್ಬಿಟ್ಟು ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಮ್ಯಾಕ್ಸಿ ಕಂಫರ್ಟಬಲ್ ಆಗಿ ಪೋಸ್ಟ್ ಪ್ರೆಗ್ನೆನ್ಸಿಗೆ ಕ್ಯಾರಿ ಮಾಡೋಕ್ಕೆ ಈಸಿಯಾಗಿರೋವಂಥದ್ದನ್ನ ನಾನು ತೋರಿಸಿದ್ದೀನಿ. ಆಲ್ರೆಡಿ ನಾನು ಈಗ ಒಂದು ಟಾಪ್ ಹಾಕ್ಕೊಂಡಿದ್ದೀನಿ. ಈಗ ನಾನು ಇದನ್ನು ಡೈಲಿ ವೇರ್ಗೆ ಹಾಕ್ಕೊಬಿಟ್ಟಿದ್ದೀನಿ. ಯಾಕಂತಂದರೆ ಜಿಪ್ ಎಲ್ಲ ಇದೆಯಲ್ಲ, ನಂಗೆ ತುಂಬಾ ಕಂಫರ್ಟಬಲ್ ಫೀಲ್ ಇರುತ್ತೆ. ನನಗೇನು ಕಷ್ಟ ಅನಿಸಲ್ಲ. ಫೀಡ್ ಮಾಡಬೇಕಾದ್ರೂ ಆರಾಮಾಗಿ ಫೀಡ್ ಮಾಡ್ಕೋಬೋದು, ಏನೋ ತೊಂದರೆ ಇರಲ್ಲ. ಅದಕ್ಕೋಸ್ಕರ ನಾನು ಮ್ಯಾಕ್ಸೀಸ್ ತೊಗೊಂಡಿದ್ದೆ. ಇನ್ನು ಈ ವಿಡಿಯೋದಲ್ಲಿ ರಾತ್ರಿ ಹೊತ್ತು ಒಂದೊಂದು ಸತಿ ಇವಾಗ ಬರೀ ಮ್ಯಾಕ್ಸೀಸ್ ಹಾಕ್ಕೊಂಡ್ರೂ ಬೋರ್ ಅನಿಸ್ಬಿಡುತ್ತೆ. ಕೆಲವೊಬ್ಬರಿಗೆ ನೈಟ್ ಸೂಟ್ಸು ಆ ಥರ ಎಲ್ಲ ಹಾಕೊಳ್ಳೋಕೆ ಇಷ್ಟ ಆಗುತ್ತೆ. ಪೋಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಕೆಲವೊಬ್ಬರು ದಪ್ಪ ಆಗಿರ್ತಾರೆ, ಕೆಲವೊಬ್ಬರು ಸಣ್ಣ ಆಗಿರ್ತಾರೆ. ನಾನು ದಪ್ಪನೇ ಆಗಿರ್ತಾರೆ ಅಂತ ಹೇಳಲ್ಲ. ನಂತರ ಯಾರಾಗಿದ್ದೀರೋ, ನಾನು ಸಿಕ್ಕಾಪಟ್ಟನೆ ವೆಯ್ಟ್ ಗೇನ್ ಆಗ್ಬಿಟ್ಟಿದ್ದೀನಿ. ಆದರೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಪ್ಯಾಂಟು, ಶರ್ಟು, ಟಿ ಶರ್ಟು ಡೈಲಿ ವೇರ್ಗೆ ಹಾಕೊಳ್ಳೋಕ್ಕೆಲ್ಲ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೆ ನಾನೇನು ಮಾಡಿದೆ, ನಾನು ಮೀಶೋ ಶಾಪಿಂಗ್ ಮಾಡಬೇಕಾದ್ರೆ ಕೆಲವೊಂದು ನೈಟ್ ಸೂಟ್ಸ್ ನೋಡಿದೆ. ಅದರಲ್ಲಿ ಏನು ಮ್ಯಾಜಿಕ್ ಅಂತಂದರೆ, ಅದು ಎಷ್ಟು ಟ್ರೆಡಿಷ್ನಲ್ ಆಗಿ ಪ್ಯಾಂಟ್ ಇದೆ, ಬಟ್ ಆದರೆ 3/4 ಟಾಪ್ ಇದೆ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತಲ್ಲ, ನಮಗೆ ಪ್ಯಾಂಟ್ ಹಾಕೊಂಡಂಥ ಫೀಲಿಂಗು ಇರುತ್ತೆ, ಮತ್ತು ನೈಟ್ ಸೂಟ್ ಫೀಲಿಂಗು ಇರುತ್ತೆ, ಕಂಫರ್ಟಬಲ್ ಆಗಿರುತ್ತೆ. ಆಲ್ ಇನ್ ಒನ್ ಥರ ಅನ್ನಿಸ್ತು ನನಗೆ. ಆದರೆ ಬುಕ್ ಏನೋ ಮಾಡಿಬಿಟ್ಟೆ, ಬಟ್ ಅದು ಹೇಗೆ ಬರುತ್ತೋ ಅಂತಿದ್ದೆ, ಮಾತೇ ಇಲ್ಲ. ತುಂಬಾ ಇಷ್ಟ ಆಯಿತು ನನಗೆ. ನಾನು ವೀಡಿಯೋಸು ಸಹ ತೋರಿಸ್ತೀನಿ. ನಾನು ಹಾಕ್ಕೊಂಡಿರೋಂಥ ವೀಡಿಯೋಸು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮಗೆ ನಾನು ಫ್ರ್ಯಾಂಕಾಗಿ ನನ್ನ ಕ್ವಾಲಿಟಿ ವೈಸ್ ಎಲ್ಲ ಏನು ಅನ್ನಿಸ್ತೋ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಮೀಶೋದಲ್ಲಿ ಎಷ್ಟು ದಿವಸ ಬರುತ್ತೆ ಒಂದು ಸತಿ ಶಾಪಿಂಗ್ ಮಾಡಿದ್ರೆ, ಅಂದರೆ ಆರ್ಡರ್ ಮಾಡಿದ್ರೆ ಅಂದರೆ 7 to 8 ಡೇಸ್, ಮ್ಯಾಕ್ಸಿಮಮ್ 9 ಡೇಸ್ ತೊಗೊಳುತ್ತೆ ಅಷ್ಟೇ. ಬೇಗನೆ ನಿಮಗೆ ತಲುಪುತ್ತೆ ಪ್ರಾಡಕ್ಟು. ತುಂಬಾ ಚೆನ್ನಾಗಿದೆ. ನಾನು ತೊಗೊಂಡಿರೋಂಥದ್ದೇ ನೀವು ತೊಗೋಬೇಕು ಅಂತ ನಿಮ್ಗೇನಾದರೂ ಆಸೆ ಇದ್ದರೆ ಖಂಡಿತವಾಗ್ಲೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಆರಾಮಾಗಿ ತೊಗೋಬೋದು. ಇನ್ನು ಮೀಶೋ ಆ್ಯಪ್ ಬಂದು ಇಂಡಿಯನ್ ಫೇವ್ರೆಟ್ ಆ್ಯಪ್ ಅಂತ ಹೇಳ್ಬೋದು. ಇದರಲ್ಲಿ 1 ಕೋಟಿ ಜನಕ್ಕಿಂತ ಹೆಚ್ಚು ಯೂಸರ್ಸ್ ಇದ್ದಾರೆ, ತುಂಬಾ ಹ್ಯಾಪಿ ಕಸ್ಟಮರ್ಸ್ ಇದ್ದಾರೆ. ಇದರಲ್ಲಿ ಪ್ರಾಡಕ್ಟ್ಸ್ ಏನೆಲ್ಲ ಇರುತ್ತೆ ಅಂತಂದರೆ 50 lakh ಪ್ಲಸ್ ಆಪ್ಷನ್ ಇದೆ ನಿಮಗೆ. ಮೆನ್ಸ್ ವೇರ್, ವಿಮೆನ್ಸ್ ವೇರ್, ಕಿಡ್ಸ್ ವೇರ್, ಕಿಚನ್ಗೆ, ಡೆಕೋರ್ಗೆ, ಪ್ರತಿ ಒಂದು ಎಲೆಕ್ಟ್ರಾನಿಕ್ ಐಟಮ್ಸ್ ಏನೇ ಆಗಿರ್ಬೋದು ನಿಮ್ಗೆ ಎಲ್ಲ ಆಲ್ ಇನ್ ಒನ್ ಆಗಿ ಸಿಗುತ್ತೆ. ಸೊ ದಟ್ ಇನ್ಯಾಕೆ ತಡ, ನೀವು ದಯವಿಟ್ಟು ಹೋಗಿ ಶಾಪ್ ಮಾಡ್ಕೋಬೋದು. ಇನ್ನು ಯಾರಿಗೆಲ್ಲ ಮೀಶೋ ಆ್ಯಪ್ ಬಗ್ಗೆ ಗೊತ್ತೇ ಇಲ್ಲ ಅಂತಂದರೆ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದ್ರದ್ದು ಲಿಂಕ್ ಕೊಟ್ಟಿರ್ತೀನಿ. ನೀವು ಆ ಲಿಂಕ್ ಮೂಲಕ ಏನಾದರೂ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಫ್ಲ್ಯಾಟ್ 100 rupees ಆಫ್ ಸಿಗುತ್ತೆ. ಆ್ಯಂಡ್ ಇನ್ನೊಂದೊಂದು ಸತಿ 30% ಫ್ಲ್ಯಾಟ್ ಆಫ್ ಸಿಗುತ್ತೆ. ಮಿಸ್ ಮಾಡ್ಕೋಬೇಡಿ, ದಯವಿಟ್ಟು ಹೋಗಿ ಶಾಪ್ ಮಾಡಿ ಅಂತ ಹೇಳ್ತಾ, ನಾನೀಗ ಏನೇ ತೊಗೊಂಡಿದ್ದೀನಿ ಅಂತ ಒಂದೊಂದಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ನನ್ನ ಮೋಸ್ಟ್ ಫೇವ್ರೆಟ್ ಈ ಪ್ಯೂರ್ ಕಾಟನ್ ಮೆಟೀರಿಯಲ್ ನಾನು ಆಲ್ರೆಡಿ ಇದನ್ನು ಹಾಕ್ಕೊಂಡಿದ್ದೆ. ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ವೆರಿ ಕಂಫರ್ಟಬಲ್ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಕಂಫರ್ಟಬಲ್. ನಂಗೆ ಫೀಡಿಂಗ್ ಮಾಡೋಕ್ಕೂ ಅಷ್ಟೇ ಆರಾಮಾಗಿ ಟಾಪ್ ಲಿಫ್ಟ್ ಮಾಡ್ಕೊಂಡು ಫೀಡ್ ಮಾಡ್ಬೋದು, ಅದೇನು ತೊಂದರೆ ಇಲ್ಲ. ಲೂಸ್ ಆಗಿರೋಂಥ ತೊಗೊಳ್ಳಿ. ನಾನು ಎಕ್ಸೆಲ್ಗೆ ಹೋಗಿದ್ದೆ. ಎಕ್ಸೆಲ್ ಫೈನ್, ಸ್ವಲ್ಪ ಲೂಸಾಗೂ ಇದೆ, ನಾರ್ಮಲ್ ಲೆಂತಲ್ಲಿದೆ. ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ. ನಾನು ಎಕ್ಸೆಲ್ ಸೈಜ್ಗೆ ಹೋಗಿದ್ದೆ. ಕ್ವಾಲಿಟಿ ವೈಸ್ ಅಂತೂ ಸಿಕ್ಕಾಪಟ್ಟೆ ಸ್ಮೂತ್. ಈ ಸೆಕೆ ಕಾಲದಲ್ಲಂತೂ ಸಿಕ್ಕಾಪಟ್ಟೆ ಸೆಕೆ ಅಲ್ವಾ, ಸಕ್ಕತ್ತಾಗಿ ಅನ್ನಿಸ್ತು. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನನ್ನ ಮುಖದಲ್ಲಿರೋಂಥ ಖುಷಿ ನೋಡಿನೇ ನೀವು ಕಂಡುಹಿಡ್ಬೋದು. ಏನು ಸ್ಟಿಚಿಂಗ್ ಅಂತ ನೋಡಿದ್ರೆ ಸೂಪರ್ ಫಿನಿಶಿಂಗ್, ಏನೂ ತೊಂದರೆ ಇಲ್ಲ. ಇದರಲ್ಲಿ ಫಿನಿಶಿಂಗ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇಲ್ಲಿ ಒಂದೊಂದು ಸತಿ ಈ ಓವರ್ಲಾಕಿಂಗ್ ಮಾಡಿರಲ್ಲ. ಆ ಓವರ್ಲಾಕ್ ಮಾಡಿ ಅಂದರೆ ಬಟ್ಟೆ ಫಿನಿಶಿಂಗ್ ಇರಲ್ಲ. ಅದರಲ್ಲೆಲ್ಲ ನಂಬರ್ 1 ಇದು. ಪ್ರೈಸು ನಾನು ಮತ್ತು ಕೋಡ್ ಎಲ್ಲ ಡಿಸ್ಪ್ಲೇ ಮಾಡ್ತಿರ್ತೀನಿ, ನಿಮ್ಗೆ ಇಷ್ಟ ಆದರೆ ನೀವು ತೊಗೋಬೋದು. ನೋಡಿ, ನಾನು ಯೂಸ್ ಮಾಡಿರೋದು, ಇನ್ನು ವಾಶು ಕೂಡ ಮಾಡಲಿಲ್ಲ. ಇದು 3/4 ಲೆಂತಲ್ಲಿತ್ತು. ಇದರಲ್ಲೂ ಅಷ್ಟೇ
ಸ್ಟಿಚ್ ಮಾಡಿದ್ದಾರೆ. ಸೂಪರ್ ಕ್ವಾಲಿಟಿ ಅಂತ ಹೇಳ್ಬೋದು. ನನಗೆ ಈ ಪ್ರಿಂಟು ಅಷ್ಟೇ, ಫ್ಲವರ್ ಪ್ರಿಂಟು ನಾನು ಇನ್ನೂ ಗುಂಡಿ ಇರೋಂಥದ್ದು ತೊಗೊಂಡಿದ್ದಾದಮೇಲೆ ನಾರ್ಮಲ್ ನೈಟ್ ಸೂಟ್ ತೊಗೊಂಡಾಗ ನನಗೆ ಇದನ್ನೇ ತೊಗೊಬಿಡ್ಬೇಕಾಗಿತ್ತು ಅನ್ನಿಸ್ತು. ಬಟ್ ಆದರೆ ಅದು ಚೆನ್ನಾಗಿದೆ. ಫಸ್ಟ್ ಇಷ್ಟ ಆಗಿದ್ದು ನನಗಿದೆ. 10 ಮಾರ್ಕ್ಸ್ ಕೊಡೋದು ನಾನು ಇದಕ್ಕೆ, ಅದು 9 ಮಾರ್ಕ್ಸ್ ಕೊಡ್ತೀನಿ. ಕ್ವಾಲಿಟಿಗಲ್ಲ, ನನ್ನ ಇಷ್ಟಕ್ಕೋಸ್ಕರ ಅಷ್ಟೇ. ಬಟ್ ಆದರೆ ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ. ಪ್ಯಾಂಟ್ ಬಂದುಬಿಟ್ಟು ಎಲಾಸ್ಟಿಕ್ ಮೆಟೀರಿಯಲಲ್ಲಿ ಬರುತ್ತೆ. ತುಂಬಾ ಎಕ್ಸ್ಪ್ಯಾಂಡ್ ಆಗುತ್ತೆ, ಆರಾಮಾಗಿದೆ, ನಿಮಗೇನೂ ತೊಂದರೆ ಆಗಲ್ಲ. ಇನ್ನು ಟ್ರಾನ್ಸ್ಪರೆಂಟ್ ಬಟ್ಟೆ ಹೇಗಿದೆ ಅಂತಂದರೆ ಸೂಪರ್ ಕ್ವಾಲಿಟಿ ಅಂತ ಹೇಳ್ಬೋದು. ನೋಡಿ, ಸೂಪರ್ ಕ್ವಾಲಿಟಿ. ಪ್ರಿಂಟು ಅಷ್ಟೇ ಹೋಗಲ್ಲ, ಖಂಡಿತವಾಗ್ಲೂ ಗ್ಯಾರಂಟಿ ಕೊಡ್ಬೋದು, ಹೋಗಲ್ಲ. ಪ್ರಿಂಟು ಅಷ್ಟೇ ತುಂಬಾ ಚೆನ್ನಾಗಿದೆ. ನಿಮ್ಗೆ ಇಷ್ಟ ಆದರೆ ಮೈ ಸೆಕೆಂಡ್ ಫೇವ್ರೆಟ್. ಇದು ಆ್ಯಕ್ಚುಲಿ ಫಸ್ಟ್ ಫೇವ್ರೆಟ್ ಆಗಿತ್ತು. ಆಮೇಲೆ ಏನಾಯಿತು ಅಂದರೆ ನಾನು ತೊಗೋಬೇಕಾದ್ರೆ ಇದು ಫಸ್ಟ್ ಫೇವ್ರೆಟ್ ಅಂತ ತೊಗೊಂಡಿದ್ದೆ. ಇದು ಆ್ಯಕ್ಚುಲಿ ನಂಗೆ ತುಂಬಾ ಇಷ್ಟ ಆಯಿತು. ಬಟ್ ಆದರೆ ಕಂಫರ್ಟಬಲ್ ವೈಸ್ ನಂಗೆ ಅದು ಹಾಕ್ಕೊಂಡಿದ್ದೀನಲ್ಲ, ಅದಕ್ಕೋಸ್ಕರ ನಾನು ಅದಕ್ಕೆ ಫಸ್ಟ್ ಪ್ಲೇಸ್ ಕೊಡ್ತೀನಿ. ಇದನ್ನ ಹಾಕ್ಕೊಂಡಿದ್ದಾದಮೇಲೆ ಫಸ್ಟಿಗೆ ಇದು ಬರ್ಬೋದು. ಬಟ್ ಆದರೆ ಇದು ಎರಡು ಈಕ್ವಲ್ ಅಂತ ಹೇಳ್ಬೋದು. ಇದು ನಾನು ಬ್ಲ್ಯಾಕಲ್ಲಿ ಮತ್ತು ಈ ಪ್ರಿಂಟಲ್ಲಿ ತೊಗೊಂಡೆ. ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ ಈ ಪ್ರಿಂಟು. ಪ್ಯಾಂಟ್ ಅಂತ ನೋಡಿದ್ರೆ ಫುಲ್ ಲೆಂತ್ ಪ್ಯಾಂಟ್ ಇದೆ. ಏನು ಈ ಥರ ಪ್ಲಾಜೋ ಪ್ಯಾಂಟ್ ಟೈಪ್ ಇದೆ, ಗೊತ್ತಾಗ್ತಿದೆಯಾ? ತುಂಬಾ ಚೆನ್ನಾಗಿದೆ. ಎಲಾಸ್ಟಿಕ್ಕು ಅಷ್ಟೇ ಸೂಪರ್, ಗೊತ್ತಾಗ್ತಿದೆಯಲ್ಲ? ಸೂಪರ್ ಅಷ್ಟೇ. ಇನ್ನು ಕ್ವಾಲಿಟಿ ಅಂತ ನೋಡೋಕ್ಕೋದ್ರೆ ನೋಡಿ, ಸಕ್ಕದಾದ ಕ್ವಾಲಿಟಿ. ಇದು ಒಂಥರ ಶಿಫಾನ್ ಥರ ಇದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇನ್ನು ಓವರ್ ಲಾಕಿಂಗ್ ಬಂದು ಕ್ಲೀನಾಗಿ ಓವರ್ ಲಾಕ್ ಮಾಡಿ ಸೂಪರ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಇದಕ್ಕೆ ನಾನು 10/10 ಮಾರ್ಕ್ಸ್ ಕೊಡ್ತೀನಿ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಟಾಪ್ ಬಂದು ಇನ್ನು ರೌಂಡ್ ನೆಕ್ ಬಂದು ಇಲ್ಲಿ ಒಂದು ಸಣ್ಣ ಓಪನ್ ಕೊಟ್ಟಿದ್ದಾರೆ. ಸ್ಲೀವ್ ಬಂದ್ಬಿಟ್ಟು 3/4 ಸ್ಲೀವ್ ಆಗಿದೆ. ಸ್ಟಿಚಿಂಗ್ ನಾರ್ಮಲ್ ಸ್ಟಿಚಿಂಗ್ ಮಾಡಿದ್ದಾರೆ. ಓವರ್ ಲಾಕ್ ಅಷ್ಟೇ, ಇದರಲ್ಲೂ ಓವರ್ ಲಾಕಿಂಗ್ ಮಾಡಿದ್ದಾರೆ. ಕ್ವಾಲಿಟಿ ವೈಸ್ ಏನೂ ಮಾತಾಡೋಂಗಿಲ್ಲ. ನೀವು ನೋಡ್ಬೋದು ಎಷ್ಟು ಸಾಫ್ಟ್ ಆ್ಯಂಡ್ ಸ್ಮೂದಾಗಿ ನಿಮಗೆ ಗೊತ್ತಾಗುತ್ತಲ್ಲ. ನನ್ನ ನೆಕ್ಸ್ಟ್ ಥರ್ಡ್ ಫೇವ್ರೆಟ್ ಅಂದರೆ ನೈಟ್ ಸೂಟ್. ನಾರ್ಮಲ್ ನೈಟ್ ಸೂಟ್. ಇದು ನಾರ್ಮಲ್ ನೈಟ್ ಸೂಟಲ್ಲಿ ಇದು ಒಂದು ಯಾವ ಥರ ಪ್ರಿಂಟ್ ಇದೆ ಅಂದರೆ ಹಾರ್ಟ್ಸ್ ಪ್ರಿಂಟ್ ಇದೆ. ಇದು ಒಂಥರ ಏನಂತಾರೆ, ಸ್ಪಾರ್ಕಲ್ ಆಗೋ ಥರ, ಇದು ಒಂದು ಹ್ಯಾರೋ ಬಂದಿರೋ ಥರ. ಇದು ಇಷ್ಟ ಆಯಿತು. ಇದು ಸಿಂಪಲ್ ಕಾಲರ್ ಇದೆ ಇದಕ್ಕೆ. ಇದು ಪಿಂಕ್ ಓವರ್ ಲಾಕಿಂಗ್ ಮಾಡಿದ್ದಾರೆ, ಪೈಪಿಂಗ್ ಕೊಟ್ಟಿದ್ದಾರೆ. ಇದು ನಾನು ಎಕ್ಸೆಲಲ್ಲೇ ಮಾಡ್ಕೊಂಡಿದ್ದು. ಸ್ಲೀವ್ ವೈಸ್ ಮೆಗಾ ಸ್ಲೀವ್ ಥರ ಬಂದಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದು ಅಷ್ಟೇ ನಂಗೆ ತುಂಬಾ ಇಷ್ಟ ಆಯಿತು. ಹಾಕ್ಕೊಂಡಾಗ ಇನ್ನೂ ಅಂದರೆ ಡೈಲಿ ಯೂಸ್ಗೆ ಹಾಕ್ಕೊಳ್ಳಿಲ್ಲ, ಟ್ರೈ ಆನ್ ಮಾಡಬೇಕಾದ್ರೆ ಇಷ್ಟ ಆಯಿತು. ಕಂಫರ್ಟಬಲ್ ಇರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ನಾನು XXL ಮಾಡ್ಕೊಂಡಿದ್ದೆ. ಯಾಕಂತಂದರೆ ನನಗೆ ಲೆಂತ್ ಬೇಕಾಗಿತ್ತು, ಅದಕ್ಕೋಸ್ಕರ ನಾನು XXL ಮಾಡಿಕೊಂಡೆ. ಸೈಜ್ ವೈಸ್ ಎಲ್ಲ ಲೂಸ್ ಇದ್ದರೂ ನಾವು ಟಕ್ ಹಿಡಿಸ್ಕೊಂಡ್ರೆ ಏನೂ ತೊಂದರೆ ಆಗಲ್ಲಲ್ವಾ, ಅದಕ್ಕೋಸ್ಕರ. ಇದು ಸ್ಟಿಚಿಂಗ್ ಅಂತ ನೋಡೋಕ್ಕೋದ್ರೆ ಕಂಪ್ಲೀಟ್ ಓವರ್ ಲಾಕ್ ಎಲ್ಲ ಮಾಡಿ ಫಿನಿಶಿಂಗ್ ಸೂಪರ್ ಆಗಿದೆ. ಕ್ವಾಲಿಟಿನೂ ಅಷ್ಟೇ. ಟ್ರಾನ್ಸ್ಪರೆಂಟ್ ಅಂದರೆ ನೋಡಿ ಈ ಥರ ಟ್ರಾನ್ಸ್ಪರೆಂಟ್ ಇದೆ. ಏನು ನಾರ್ಮಲ್ ಕಾಟನ್ ಬಟ್ಟೆ ಶಿಫಾನ್ ಹೇಗೆ ಬರುತ್ತೋ ಅದೇ ಥರನೇ ಇದೆ. ಕ್ವಾಲಿಟಿ ವೈಸ್ ಸೂಪರ್. ಇಲ್ಲಿ ಬಟನ್ಸ್ ಕೊಟ್ಟಿದ್ದಾರೆ. ಬಟನ್ ಕ್ವಾಲಿಟಿನೂ ಅಷ್ಟೇ ನೋಡ್ಬೋದು. ಇಲ್ಲಿ ಫುಲ್ಲು ಕಂಪ್ಲೀಟ್ ಪೈಪಿಂಗ್ ಕೊಟ್ಟಿದ್ದಾರೆ.
ನಂಗೆ ಇದು ಅಷ್ಟೇ ತುಂಬಾ ಇಷ್ಟ ಆಯಿತು. ಸ್ವಲ್ಪ ಕಂಫರ್ಟಬಲ್ ಆಗಿರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀನಿ, ನೋಡೋಣ. ಬಟ್ ಆದರೆ ನಾನು ಟ್ರೈ ಆನ್ ಮಾಡಿದಾಗ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಪ್ಯಾಂಟ್ ಬಂದುಬಿಟ್ಟು ಇದು ಅಷ್ಟೇ ಫುಲ್ ಲೆಂತ್ ಪ್ಯಾಂಟ್ ಆಗಿರುತ್ತೆ, ನಾರ್ಮಲ್ ಪ್ಲಾಸೋ ಪ್ಯಾಂಟ್ ಥರ ಇದೆ. ಗೊತ್ತಾಗ್ತಿದೆಯಾ ಎಷ್ಟು ಎಕ್ಸ್ಪ್ಯಾಂಡ್ ಆಗ್ತಿದೆ? ಸೂಪರ್ಬ್ ಎಲಾಸ್ಟಿಕ್. ನಾನು ವೆರಿ ಲೈಟಾಗಿ ಮಾಡಿದ್ರು ಅಷ್ಟೇ, ನೋಡಿ ಗೊತ್ತಾಗ್ತಿದೆ ಕ್ವಾಲಿಟಿ. ಇಲ್ಲಿ ನಾರ್ಮಲ್ ಸ್ಟಿಚಿಂಗ್ ಮಾಡಿದ್ದಾರೆ ಕಾಲ ಹತ್ರ. ಇನ್ನು ಎಲಾಸ್ಟಿಕ್, ಸೂಪರ್ಬ್ ಎಲಾಸ್ಟಿಕ್, ಮ್ಯಾಕ್ಸಿಮಮ್ 1-2 ವರ್ಷ ಯೂಸ್ ಮಾಡ್ಬೋದು. ಕ್ವಾಲಿಟಿನೂ ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಧಾರಾಳವಾಗಿ ನೀವು ಧೈರ್ಯವಾಗಿ ಆರ್ಡರ್ ಮಾಡ್ಕೋಬೋದು. ಧಾರಾಳವಾಗಿ ಅನ್ನೋದಕ್ಕಿಂತ ನಿಮಗೆ ಇಷ್ಟ ಆದರೆ ಖಂಡಿತವಾಗಿ ಫೇವ್ರೇಟ್ ಅಂತ ಹೇಳೋಕ್ಕಾಗಲ್ಲ. ನನಗೆ ಒಂದೇ ಒಂದು ರೀಸನ್ಗೋಸ್ಕರ ಇದು ಲೀಸ್ಟ್ ಫೇವ್ರೇಟ್ ಆಗಿಬಿಡ್ತು. ಏನಕ್ಕೆ ಅಂತಂದರೆ ಕಲರ್ ವೈಸ್ ಎಲ್ಲನೂ ಚೆನ್ನಾಗಿದೆ. ಆಮೇಲೆ ಏನಂದು ಬಿಟ್ಟರು, ನಮ್ಮ ಮನೇಲಿ ಏನಿದು ಹಾಸ್ಪಿಟ್ಲ್ ಬಟ್ಟೆ ತಗೊಬಿಟ್ಟಿದ್ಯಾ ಅಂತ ಹೇಳ್ಬಿಟ್ರು. ಅದು ಒಂದಕ್ಕೆ ಬೇಜಾರಾಯಿತು. ನೆಕ್ಸ್ಟ್ ನನ್ನ ಪರ್ಸ್ನಲ್ ಒಪಿನಿಯನ್ ಏನಪ್ಪ ಅಂದರೆ, ಸ್ಲೀವು ಮಾಮೂಲಿ ಸ್ಲೀವ್ ಕೊಟ್ಟಿದ್ರೆ ನನಗೆ ಇಷ್ಟ ಆಗ್ತಿತ್ತು. ಇಲ್ಲಿ ಬಂದುಬಿಟ್ಟೆ. ಬಟ್ ಆದರೆ ಏನು ಮಾಡೋಕ್ಕಾಗಲ್ಲ, ಕ್ವಾಲಿಟಿ ಎಲ್ಲ ಸಕ್ಕತ್ತಾಗಿದೆ. ಬಟ್ ಇದು 2 ಮಿಸ್ಟೇಕ್. ಇದು ಮನೆಯಿಂದ ಒಪಿನಿಯನ್ ಈ ಥರ ಬಂದುಬಿಡ್ತು. ಮನೇಲಿ ಹಾಕೊಳಕ್ತಾನೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ನಾನು. ಲೆಂತ್ ವೈಸ್ ಫುಲ್ ಲೆಂತ್ ಪ್ಯಾಂಟಿಗೂ ಮಾಮೂಲಿ ಫ್ರೀ ಪ್ಯಾಂಟ್ ಇದೆ. ಇಲ್ಲಿ ವೈಟ್ ಎಂಬ್ರಾಯ್ಡ್ರಿ ಕೊಟ್ಟಿದ್ದಾರೆ. ಸ್ಟಿಚಿಂಗ್ ವೈಸ್ ಅಂತೂ ಇದು ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಇದು ಸೂಪರ್ಬ್ ಕ್ವಾಲಿಟಿ ಇದೆ. ಇಲ್ಲಿ ಒಂದು ಸಣ್ಣ ಥ್ರೆಡ್ ಕೊಟ್ಟಿದ್ದಾರೆ. ಬಟ್ ಆದರೆ ಇದು ಫುಲ್ ಮಾಡೋಕ್ಕಾಗಲ್ಲ, ಜಸ್ಟ್ ಶೋಗೋಸ್ಕರ ಕಟ್ಕೋಬೋದು. ಎಲಾಸ್ಟಿಕ್ ಅಂತೂ ಸೂಪರ್ಬ್ ಆಗಿದೆ. ಸೂಪರ್ಬ್, ಫಸ್ಟ್ ನಂಬರ್ 1 ಕ್ವಾಲಿಟಿ ಅಂತ ಹೇಳ್ಬೋದು. ಸ್ಟಿಚಿಂಗ್ ಎಲ್ಲ ಓವರ್ಲಾಕ್ ಎಲ್ಲ ಮಾಡಿ ಫೈನ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಅದರಲ್ಲಿ ಏನೂ ತೊಂದರೆ ಇಲ್ಲ. ಇನ್ನು ಟಾಪು ಅಷ್ಟೇ, ಇದು ಕಾಲರ್ ಇರೋವಂಥದ್ದೇ. ಇದು ಅಷ್ಟೇ XXL ತೊಗೊಂಡಿದ್ದೀನಿ ನಾನು. ನೋಡಿ ಸ್ಲೀವ್ ನಂಗೆ ಒಂದು ಸ್ವಲ್ಪ ದೊಡ್ಡದು ಅನಿಸ್ತು. ಏನಾದರೂ ಒಂದು ಆಲ್ಟ್ರೇಷನ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಏನಾದರೂ ಆದರೆ ಕಟ್ ಮಾಡಿಬಿಟ್ಟು ಏನೋ ಒಂದು ಮಾಡಿಬಿಡ್ತೀನಿ. ಯಾಕಂತಂದರೆ ನನಗೆ ತುಂಬಾ ಇಷ್ಟ ಆಯಿತು. ಆಮೇಲೆ ಇಲ್ಲಿ ಓಪನ್ ಕೊಟ್ಟಿದ್ದಾರೆ. ಸ್ಟಿಚಿಂಗ್ ಅಂತ ನೋಡೋಕ್ಕಾದ್ರೆ ಸೂಪರ್ ಸ್ಟಿಚಿಂಗ್, ಮಾತೇ ಇಲ್ಲ ಸ್ಟಿಚಿಂಗಲ್ಲಿ. ಗುಂಡಿನೂ ಅಷ್ಟೇ ಒಂದು ಒಳ್ಳೆ ಕ್ವಾಲಿಟಿ ಗುಂಡಿ ಕೊಟ್ಟಿದ್ದಾರೆ. ಬಟ್ಟೆ ಈ ಥರ ಟ್ರಾನ್ಸ್ಪರೆಂಟ್ ಇದೆ. ಇದು ನಾರ್ಮಲ್ ಟ್ರಾನ್ಸ್ಪರೆಂಟ್ ಶಿಫಾನಲ್ಲಿ. ಹೀಗೆ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಾನು ತೊಗೊಂಡಿರೋಂಥ ಬಟ್ಟೆ ನೀವು ಏನಾದರೂ ತೊಗೋಬೇಕಂತಿದ್ರೆ ಖಂಡಿತವಾಗ್ಲೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಡುತ್ತೀನಿ. ನೀವು ಆರಾಮಾಗಿ ಹೋಗಿ ಚೆಕ್ ಮಾಡಿ ನೀವು ತೊಗೋಬೋದು. ಇನ್ನೂ ಯಾಕೆ ತಡ, ಹೋಗಿ ಬೇಗ ಬೇಗ ಆರ್ಡರ್ ಮಾಡಿ ಅಂತ ಹೇಳ್ತಾ, ನಿಮಗೆ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೂ ತಿಳಿಸಿ. ಕೆಲವೊಬ್ರು ಹೇಳಿದರು ಫೀಡಿಂಗ್ ವ್ಯಾಕ್ಸೀಸ್ನ ನಾನು ಆರ್ಡರ್ ಮಾಡಿದ್ದೀನಿ ಅಂತ. ತುಂಬಾ ಥ್ಯಾಂಕ್ಸ್. ಈ ಥರ ಕಮೆಂಟ್ಸ್ ಕೊಟ್ಟಾಗ ನಂಗೆ ತುಂಬಾ ಖುಷಿ ಆಗುತ್ತೆ. ಸ್ವಲ್ಪ ಬ್ಯುಸಿ ಇದ್ದೀನಿ, ಪಾಪು ಮೈಗೆ ಹುಷಾರಿಲ್ಲ, ಅದಕ್ಕೋಸ್ಕರ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾರಿಗೂ ಕಮೆಂಟ್ಗೆ ರಿಪ್ಲೈ ಮಾಡಲಿಲ್ಲ. ಏನು ಅಂದ್ಕೊಂಡ್ರೆ ನನಗೆ ಗೊತ್ತಿಲ್ಲ. ಅವಳಿಗೆ ಏನಾಯಿತು ಅಂದರೆ
ರೀಸೆಂಟಾಗಿ ಮುಂದೆ ಅವರು ಮಾಡ್ತಾರಲ್ಲ ಮಗುವಿಗೆ ನಾನ್ ವೆಜ್ ಎಲ್ಲ ಮಾಡಿ ಫಂಕ್ಷನ್ ಮಾಡ್ತಾರಲ್ಲ, ಅದಕ್ಕೋಸ್ಕರ ನಾವು ಹಸ್ಬೆಂಡ್ ಮನೆಗೆ ಹೋಗಿದ್ವಿ. ಅಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಆಗಿ ಅವಳು ಕೋಲ್ಡ್ ಆಗಿಬಿಟ್ಟಿದೆ. ಹುಟ್ಟಿದಾಗ್ಲಿಂದನೂ ಒಂದೇ ಒಂದು ಸತಿನೂ ಗೊಣೆ ಸೋರಿರಲಿಲ್ಲ. ನೆನ್ನೆ ಅಂತೂ ಅಯ್ಯೋ ನನಗೆ ಪಾಪ ಅನ್ನಿಸ್ಬಿಡ್ತು, ಆ ಥರ ಆಗ್ಬಿಡ್ತು. ಲೈಟಾಗಿ ಕಾಫ್ ಬಂದುಬಿಟ್ಟಿದೆ, ಅದಕ್ಕೋಸ್ಕರ ಸ್ವಲ್ಪ ಬೇಜಾರಲ್ಲಿದ್ದೀನಿ. ನೀನು ಹಾಸ್ಪಿಟಲ್ಗೆಲ್ಲ ಹೋಗ್ಬಿಟ್ಟು ಬಂದು ಈಗ ಈ ಶೂಟ್ ಮಾಡಿ ಮುಗಿಸ್ದೆ. ನಾನು ಅದರದ್ದೆಲ್ಲ ವೀಡಿಯೋ ಕೊಡ್ತೀನಿ, ನೀವು ಖಂಡಿತವಾಗ್ಲೂ ನೋಡ್ಬೋದು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಅಲ್ಲಿ ತನಕ